ಅವಳು ಅನಾಥೆ ಅಂತ ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ಲು? ರೀ, ಗಾಯತ್ರಿ ನಮ್ ಎಲ್ರಿಗೂ ಒಪ್ಪಿಗೆ ಹಾಕಿರೋ ಹೆಣ್ಣು. ಅವಳು ತಂದೆಗೂ ನಮಗೂ ಆಗಲ್ಲ ಅನ್ನೋದಕ್ಕೋಸ್ಕರ ಈಗ ಅವಳನ್ನೇ ಬೇಡ ಅನ್ನೋದು ಸರಿಯೇನ್ರಿ? ನೋಡಿ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡೋದು ದೊಡ್ಡವ್ರು ಹೇಳಿದ್ದಾರೆ. ಆದ್ರೆ ಅವಳು ಒಂದ್ ಸುಳ್ಳು ತಾನೇ ಹೇಳಿರೋದು. ದಯವಿಟ್ಟು ಅವಳನ್ನ ಕ್ಷಮಿಸ್ಬಿಡ್ರಿ. ಇಂಥ ಮಾತ್ಕಲ್ಲ ಮರಳಾಗಿ ಒಪ್ಪನಲ್ಲ ಇಲ್ಲ ಏನ್ ಜಗಪತಿರಾವ್. ಆ ಹರಿಹರ ಪ್ರಸಾದ್ ಈ ಸಮಾಜದಲ್ಲಿ ಹರಿತಾರೋ ಒಂದ್ ಗಟಾರ ಇದ್ದಾಗೆ. He's just like a ಘಟ. ಆದ್ರೆ ಗಾಯತ್ರಿ ಗಂಗೆ ಅಷ್ಟೇ ಪವಿತ್ರಳು ರೀ. ಆದ್ರೆ ಹರಿಹರ ಪ್ರಸಾದ್ ನ್ಯಾಯ ನೀತಿ ಧರ್ಮನ್ ಕೊಲ್ಲುವಂತ ರಾಕ್ಷಸ. ಅಂತಹ ರಾಕ್ಷಸ ತಂದೆ ಹುಟ್ಟಿದ್ದ ಪ್ರಹ್ಲಾದನಂತೇರಿ ಇವಳು. ಓಹೋ, ಪ್ರಹ್ಲಾದ. ಚರಿತ್ರೆ ಪುರಾಣ ನನಗೆ ಬೇಕಾಗಿಲ್ಲ ಜಾನು. ನನಗೆ ಬೇಕಾಗಿರೋದು ಫ್ಯಾಕ್ಟ್ಸ್. ವಾಸ್ತವತೆ ಮುಖ್ಯ. ಆ ಮಾತೆ ನಿಜವಾಗಿದ್ರೆ ಗಾಯತ್ರಿ ಕತ್ತಲ್ ಹುಟ್ಟಿದ ಬೆಳಕು ಡ್ಯಾಡಿ. ಕರೆಕ್ಟ್. ರಾಜ ಕೇಳೋದು ನಿಜ. ಈ ಗಾಯತ್ರಿನ್ ಬೇಡ ಅನ್ನೋದು ಅನ್ಯಾಯ ರೀ. ಮದುವೆ ತೀರ್ಮಾನ ನಿರ್ಣಯ ಆಗೋದು ನ್ಯಾಯ ಅನ್ಯಾಯದ ಮೇಲಲ್ಲ ಜಾನು, ಇಷ್ಟ ಇದೆಯೋ ಇಲ್ವೋ ಅನ್ನೋದ್ರ ಮೇಲೆ ನಿರ್ಣಯ ಆಗುತ್ತೆ. ಇವತ್ತಲ್ಲ ನಾಳೆ ಆ ಹರಿಹರ ಪ್ರಸಾದನ ಬಣ್ಣ ಬಯಲಾಗಿ ಅವನ್ ಜೈಲ್ ಕಮ್ಮಿ ಅನ್ಸೋದು ನಿಜ.